ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಈ ಬದನೆಕಾಯಿ ಏನಿದೆ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಾಕಬಾರ್ದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕಬೇಕು. ಆದ್ದರಿಂದ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋಣ ಅಂದ್ಬಿಟ್ಟು, ನಾನು ಯೂಶ್ವಲಿ ಹುಣಸೆಹಣ್ಣು ಹಾಕೋಲ್ಲ ವಾಂಗಿಬಾತ್ಗೆ, ಟೊಮೊಟೊನೇ ಜಾಸ್ತಿ ಹಾಕ್ಬಿಡ್ತೀನಿ. ಸೊ ಅದರಿಂದ ಒಂದು ಸ್ವಲ್ಪ ಹುಣಸೆಹಣ್ಣು ನೀರಾಕಿ ನೆನೆ ಹಾಕೋಣ ಅಂದ್ಬಿಟ್ಟು, ಹಾಗೆ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಒಂದು 1/4 ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆ ಬೀಜ, ಒಂದು ಸ್ವಲ್ಪ ಕರಿಬೇವು, ಒಂದು 4-5 ಒಣಮೆಣ್ಸಿನ್ಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ಹುರಿತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಕಾಳು ಮೆಣಸು, ಇದಿಷ್ಟು. ಇವಾಗ ನಾನು ಹೇಳಿದ್ನಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಫುಲ್ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸಪ್ರೇಟ್ ಹುರ್ಕೊಬೋದು, ಮತ್ತು ಇನ್ನು ಕಾಳುಗಳೆಲ್ಲ ಸಪ್ರೇಟಾಗಿ ಹುರ್ಕೊಬೋದು. ನಾನು ಸಪ್ರೇಟ್ ಮತ್ತು ಇನ್ನೇನು ಪುಡಿ ಮಾಡೋದು ಟೈಮ್ ಇರೋದಿಲ್ಲ ನನಗೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹುರಿದು ನುಣ್ಣಗೆ ಪುಡಿ ಮಾಡಿಬಿಡ್ತೀನಿ. ಇದಕ್ಕೆ ವಾಂಗಿಬಾತ್ ಅಂತಂದಾಗ ನನಗೆ ಕೆಲವ್ರಿಗೆ ಅದೇ ಕಡಲೆ ಬೀಜನೂ ಇಷ್ಟ ಆಗುತ್ತಲ್ವ, ಸಪ್ರೇಟಾಗಿ ಬೇಕಾದರೆ ಕಡಲೆ ಬೀಜ ತರಿಯಾಗಿ ಹಾಕ್ಕೋಬೋದು. ನನಗೇನಿರಲ್ಲ, ಅದರಿಂದ ಈ ಥರನೇ ಫುಲ್ಲು ನುಣ್ಣಗೆ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬದನೆಕಾಯಿ ಜೊತೆಗೆ ನೀವು ಕ್ಯಾರೆಟು ಮತ್ತು ಬೀನ್ಸು ಸಣ್ಣ ಸಣ್ಣದಾಗಿ ಅಂದರೆ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರು, ಈ ಫ್ರೈಡ್ ರೈಸ್ಗೆ ಹಾಕ್ತಾರಲ್ಲ ಆ ಥರ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬದನೆಕಾಯಿ ಜೊತೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆ ಥರನೂ ಟ್ರೈ ಮಾಡ್ಬೋದು. ನಾನು ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತಾಯಿರ್ತೀನಿ. ಇವಾಗ ಎಣ್ಣೆಗೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ 1-2, ಈರುಳ್ಳಿ ವಾಂಗಿಬಾತಿಗೆ ಹಾಕಲ್ಲ ಯೂಶ್ವಲಿ. ಆದರೆ ಒನ್ ಟೈಮ್ಗೆ ಮಾಡ್ತಾ ಇರೋದು, ಅಂದರೆ ಇವತ್ತಿಗೆ ಬೆಳಗ್ಗೆಗೆ ಮಾತ್ರ ಮಾಡ್ತಾ ಇರೋದು ಅಂತ ಅನ್ನುವಾಗ ಈರುಳ್ಳಿ ಹಾಕ್ಕೊತೀನಿ. ಈ ಒಂದು 4 ದಿನ, ಒಂದು ವಾರದವರೆಗೂ ವಾಂಗಿಬಾತ್ ಗೊಜ್ಜು ಮಾಡ್ಕೋತೀವಿ ಅಂತ ಹೇಳುವಾಗ ಈರುಳ್ಳಿ ಹಾಕೋದೇನು ಬೇಡ. ಯಾಕಂದ್ರೆ ಫ್ರಿಡ್ಜಲ್ಲಿ ಇಟ್ಕೋತೀವಿ ಅಂತ ಅನ್ನೋದಿದ್ರೆ ಬೇಡ, ಸ್ಕಿಪ್ ಮಾಡಿಬಿಡಿ ಅದನ್ನು ಕೂಡ. ಇಲ್ಲ ಇವತ್ತಿಗೆ ಯೂಸ್ ಮಾಡ್ತಾಯಿದ್ದೀವಿ ಬರೀ ವಾಂಗಿಬಾತ್ ಗೊಜ್ಜು ಅಂತ ಅನ್ನೋದಾದರೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಇವಾಗ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇದು ಅಷ್ಟೇ, ತುಂಬ ನುಣ್ಣಗೆ ಮಾಡಿಲ್ಲ, ಸ್ವಲ್ಪ ತರಿಯಾಗಿಯೇ ಇದೆ, ಚೆನ್ನಾಗಿರುತ್ತೆ. ಏನು ಇವಾಗ ಕಾಳುಗಳೇ ಅಲ್ವಾ ಅವನು ಕೂಡ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದೆಲ್ಲನೂ. ಸೊ ಆದ್ದರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ಇದು ನೋಡಿ, ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಈ ರೈಸ್ ಜೊತೆಗೆ ಅಲ್ಲಿದೆ ಬದನೆಕಾಯಿ ಅಂತ ಗೊತ್ತಾಗೋದೇ ಇಲ್ಲ, ಆದ್ದರಿಂದ ಬೆಂದೋಗ್ಬಿಡುತ್ತೆ. ಹಾಗೆ ತಿನ್ನೋದಕ್ಕೂ ನಾರ್ಮಲಾಗಿ ಎಲ್ಲ ಅಂದರೆ ಸೈಡ್ಗೆ ಆರಿಸಿಟ್ಬಿಡ್ತಾರಲ್ಲ ಬದನೆಕಾಯಿ, ಆ ಥರ ಎಲ್ಲ ಏನಿರೋದಿಲ್ಲ. ಆದ್ದರಿಂದ ಇವಾಗ ಒಂದು ಸ್ವಲ್ಪ ಟೊಮೊಟೊ ಹಾಕಿ, ಒಂದು 2-3 ಟೊಮೊಟೊ ಹಾಕ್ಬಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತು ಅಂತಂದರೆ ಆಗುತ್ತೆ. ಹಾಗೆ ನನಗೆ ಚಿಲ್ಲಿ ಪೌಡರ್ ಇರಲಿಲ್ಲ, ಆದ್ದರಿಂದ ಒಣಮೆಣ್ಸಿನ್ಕಾಯಿ ಹಾಕಿರೋದು ನಾನು ಇದಕ್ಕೆ ಪೌಡರ್ಗೆ ಮಾಡ್ಕೊಂಡ್ನಲ್ಲ ಅವೆಲ್ಲ ಉರಿಬೇಕಾರೋದಕ್ಕೆ. ಅದೇ ಏನಾದರೂ ಚಿಲ್ಲಿ ಪೌಡರ್ ಇದ್ದಿದ್ದರೆ ಒಣಮೆಣ್ಸಿನ್ಕಾಯಿ ಏನು ಹಾಕ್ತಾ ಇರಲಿಲ್ಲ ನಾನು. ಇವಾಗ ನೋಡಿ, ಇವಾಗ ಎಷ್ಟು ಬೇಕಷ್ಟು ಸ್ಪೂನ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿನೇ ಮಾಡಿಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಬೇಕಿದ್ರೆ ಇನ್ನೊಂದು ದಿನ ಮಾಡ್ಕೊಳಕ್ಕಾಗುತ್ತೆ ಅಂತ. ಪೌಡರ್ ಕೂಡ ಎಲ್ಲ ಡ್ರೈ ಪೌಡರ್ ಆಗಿರೋದ್ರಿಂದ ನೀವು ಬೇಕಾದ್ರೆ ಒಂದು 15 ದಿನದವರೆಗೂ ಒಂದು ಟೈಟ್ ಕಂಟೈನರ್ನೆಲ್ಲ ಹಾಕಿಟ್ರೆ ಅದ್ರ ಅರೋಮನೂ ಹಾಗೇ ಇರುತ್ತೆ, ಚೆನ್ನಾಗೂ ಇರುತ್ತೆ ಪೌಡ್ರು, ಏನು ಪ್ರಾಬ್ಲಮ್ಮು. ಇನ್ನು ಇವಾಗ ಎಷ್ಟು ಬೇಕಷ್ಟು ಪುಡಿನ ಹಾಕಿ ನೆಕ್ಸ್ಟು ಚೂರು ಕಾಯಿ ತುರಿ ಉದುರಿಸಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ವಾಂಗಿಬಾತ್ ಮಾಡಿದ್ದಾಯಿತು. ಇವಾಗ ಒಂದು ಸ್ವಲ್ಪ ರೊಟ್ಟಿ ಮಾಡುವ ಅಂತ ಹೇಳಿ ರೊಟ್ಟಿ ಬೇಕು ಅನ್ಸೋ, ರಾಗಿ ರೊಟ್ಟಿ, ಅದಕ್ಕೆ ಹಿಟ್ಟು ಕಲಸಿಟ್ಟಿದ್ದೀನಿ, ತವ ಇಟ್ಟಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿನ್ನು, ಹಾಗಾಗಿ ಬ್ಯಾಲೆನ್ಸ್ ಇದೆ. ನಾನು ಯಾವಾಗಲೂ ತಿಂಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ. ಇವಾಗ ಚಟ್ನಿನೂ ಕೂಡ ಮಾಡಿದೆ, ಕಾಯಿ ಚಟ್ನಿ, ಹೆಂಗೋ ಮಸಾಲೆ ರುಬ್ಬಿತ್ತು ಇದಿತ್ತಲ್ಲ ಪೌಡ್ರೆಲ್ಲ, ಅದಕ್ಕೆ ಕಾಯಿ ಚಟ್ನಿನೂ ಮಾಡಿಟ್ಬಿಟ್ಟೆ. ಇನ್ನೊಂದು ಸ್ವಲ್ಪ ಮಸಾಲೆ ಪೌಡ್ರ್ ಮಿಕ್ತು, ಅದನ್ನ ಹಾಗೆ ಎತ್ತಿಡ್ತೀನಿ. ಇನ್ಯಾವಾಗಲೂ ಇನ್ನೊಂದು ಸರಿ ಮಾಡಿದಾಗ ಡ್ರೈ ಮಸಾಲೆ ಪುಡಿ ಅಲ್ವಾ ಅದು, ಸೊ ಯಾವಾಗ ಇನ್ನೊಂದು ಸರಿ ವಾಂಗಿಬಾತ್ ಮಾಡಿದಾಗ ಅದನ್ನು ಮಾಡ್ತೀನಿ. ಕೆಲವರು ಕುಕ್ಕರಲ್ಲಿ ವಿಜಿಲ್ ಹಾಕಿಸ್ತಾರೆ, ಒಟ್ಟಿಗೆ ಪಲಾವ್ ಥರ ಮಾಡಿಬಿಟ್ಟು ಕೂಗಿಸ್ತಾರೆ, ವಿಜಿಲ್ ಹಾಕಿಸ್ತಾರೆ. ನನಗೆಲ್ಲ ಇಷ್ಟ ಆಗಲ್ಲ. ನನಗೆ ಅನ್ನ ಮಾಡಿ ಸಪ್ರೇಟಾಗಿ ರೈಸ್ ಕಲಿಸಿದ್ರೇ ಅದೊಂದು ಸ್ವಲ್ಪ ಇದು ಎಕ್ಸ್ಪೆಷಲಿ ವಾಂಗಿಬಾತು ನನಗೆ ಟೇಸ್ಟ್ ಅಂತ ಅನ್ಸೋದು. ಸೊ ಇವಾಗ ಆಗಿದೆ, ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು ಇವಾಗ. ಸೋಮ್ಗೆ ಇವಾಗ ಅದೇ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು, ಕಾಫಿ ಹಾಲು, ಇಷ್ಟು ಕೆಲಸಗಳಿದ್ದಾವೆ ಇದೆಲ್ಲ. ಇವಾಗ ರೊಟ್ಟಿ ಹೆಂಚಿಟ್ಟಿದ್ದೀನಿ. ಕುಷ್ಮಾ ಮಲ್ಕೊಂಡಿಲ್ಲ ಸರ್, ಟಿ ವಿ ನೋಡ್ತೈತೆ. ಎಲ್ಲಿ ಕುಷ್ಮಾ, ಏನು ಮಾಡ್ತಿದ್ದೀರೋ? ಹಾಯ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು.
ಮೈ ಮುರಿತವ್ರೆ ನಮ್ಮ ಮೇಡಮರು. ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಹೋಗ್ಲಿ ಹೈಫೈ ಮಾಡಿ ಎಲ್ರಿಗೂ. ಹೈಫೈ ಹೈಫೈ. ಯಪ್ಪ ಕೈ ಕಿರಿಕ್ರಾಣಿ ಅವಳು, ಕಿರಿಕ್ರಾಣಿ. ಟೈಮ್ 10:20 ಇವಾಗ ಸರಿ ಬೇಗ ಪಟ್ ಪಟ್ ಅಂತ ಸೋಮ್ಗೆ ರೊಟ್ಟಿ ಹಾಕಿ ಕೊಟ್ಬಿಡೋಣ ಅಂತ ಮಾಡಿಬಿಟ್ರೆ ಈಸಿ ಆಗುತ್ತೆ. ಮತ್ತೆ ವಾಂಗಿಬಾತ್ ಅವ್ರಿಗೆ ಇಷ್ಟ ಆಗಲ್ಲ. ವಾಂಗಿಬಾತು ಎರಡೆರಡು ಟೈಮು ಅದನ್ನೇ ತಿನ್ನಬೇಕು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇವಾಗ ನಾವು ವಾಂಗಿಬಾತು ಒಂದು ರೊಟ್ಟಿ ಸ್ವಲ್ಪ ತಿಂತೀವಿ. ಸೋಮು ಕೂಡ ಅಷ್ಟೇ, ಒಂದೆರಡು ರೊಟ್ಟಿ ಒಂದೇ ಚೂರು ವಾಂಗಿಬಾತ್ ಟೇಸ್ಟ್ ಮಾಡ್ತಾರೆ ಅಷ್ಟೇನೇನೆ. ಇನ್ನು ನಿನ್ನೆ ಮಾಡಿದ್ದು ಕೂಡ ಸಾಂಬಾರು ಹಾಗೇ ಇದೆ, ಇನ್ನೊಂದು ಸ್ವಲ್ಪ ಇದೆ ಹಾಗೆ. ಮೂಲಂಗಿ ಬೇಳೆ ಸಾಂಬಾರು ಇದೆ, ಅದ್ರ ಜೊತೆಗೆ ತಿನ್ಬೋದು. ಹಾಗೆ ಇಲ್ಲಿ ಚಟ್ನಿ ನಮ್ಮನೇಲಿ ಹೆಂಗೆ ಅಂತಂದರೆ ತಿನ್ನಲ್ಲಪ್ಪ ನಾವು ಹಿಂದಿನ ದಿನ ಮಾಡಿದ್ದು ಸಾಂಬಾರಾಗಲಿ ಏನಾಗಲಿ ಆ ಥರ ಎಲ್ಲ ಏನಿಲ್ಲ. ಸಾಂಬಾರು ಮಿಕ್ಕಿದ್ರೆ ರೊಟ್ಟಿ ಚಪಾತಿ ಅದಕ್ಕೆಲ್ಲ ಅದು ದಾಲ್ ಥರ ಇರುತ್ತೆ, ಗಟ್ಟಿ ಇರುತ್ತಲ್ಲ ನಮ್ಮನೆ ಮಾಡೋ ಸಾಂಬಾರು. ನೋಡಿ ಒಳ್ಳೆ ಕೇಕ್ ಇದ್ದಂಗೆ ಹೇಳಿ, ಹಾಂ ಫುಲ್ ದಾಲ್ ಥರ ಇರುತ್ತಲ್ಲ, ಆದ್ದರಿಂದ ಆರಾಮಾಗಿ ತಿನ್ಕೊತಾರೆ. ಇದು ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ. ಹೇಳಿ ಹೇಳ್ಬಿಟ್ರಾ? ನೀರು ಸೋರ್ತೈತಾ? ಇರೋವರೆಗೂ ಓಕೆ, ಇಲ್ಲ ಅಂದರೆ ಚಟ್ನಿ ಮಾಡಿದ್ದೀನಿ. ಖಾರ ಜಾಸ್ತಿ ಮಾಡಿಲ್ಲ, ಕುಶಿಮೆ ಖಾರ ಇಷ್ಟ ಆಗಲ್ಲ ನೋಡಿ. ಚಟ್ನಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಇದ್ರ ಜೊತೆಗೆ ವಾಂಗಿಬಾತ್ ಜೊತೆಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಿಸಿಬೇಳೆ ಬಾತ್ ಜೊತೆಗೆ ಪಲಾವ್ ಜೊತೆಗೆ ರಾಯ್ತ ಹೆಂಗೆ ಚೆನ್ನಾಗಿರುತ್ತೋ ಹಾಗೆ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಟ್ನಿ ಮಾಡಿದೆ. ಒಂದು ರೊಟ್ಟಿಗಾಗುತ್ತೆ ಅಂತಲೂ ಮಾಡಿದೆ, ಇನ್ನೊಂದು ಇದಕ್ಕೆ ಆಗುತ್ತೆ ಅಂತಲೂ ಮಾಡಿದೆ. ಇವಾಗ ಹೊಟ್ಟೆ ಬೆಳೆದ್ಬಿಡ್ತೀನಿ. ಹುಣಸೆ ಹುಳಿ ಹಾಕಿದೆ, ತೋರಿಸಿಲ್ಲ. ಇಲ್ಲೊಂದು ಸ್ವಲ್ಪ ನೀರು ಲೀಕ್ ಆಗ್ತಾಯಿದೆ, ಅದು ಓಲು ಹೊಡೆದಿಲ್ಲ ಅವರು, ಸೊ ಅಲ್ಲಿಂದ ನೀರು ಬಂದುಬಿಡ್ತಾಯಿತ್ತು. ಅದಕ್ಕೋಸ್ಕರ ಹಂಗೆ ಹಂಗೆ ಕರೆಕ್ಟ್. ಹುಷಾರು ಅವೆಲ್ಲ ಆಫ್ ಮಾಡಿಬಿಟ್ಟು ನೋಡಬೇಕು. ಖುಷಿಮಾಗೆ ಒಂದೆರಡು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ, ಅವಳಿಗೆ ಇದು ಮಾಡಿಕೊಡ್ಬೇಕು. ಸಿಪ್ಪೆ ಬಿಡಿಸ್ಬಿಟ್ಟು ಕೊಟ್ಟರೆ, ಇಲ್ಲ ಸ್ಕೂಲಿಗಾದರೂ ಕಟ್ತೀನಿ, ಸ್ಕೂಲಲ್ಲಿ ತಿನ್ಕೊತಾಳೆ. ನಾನು ರೊಟ್ಟಿ ಬೆಳೆದ್ಬಿಡ್ತೀನಿ. ಈ ತವ ಇಟ್ಟಿದ್ದೀನಿ ನಾನು. ಇದು ರೊಟ್ಟಿ ಬಳಿಯೋದೇ ನಾನು, ಇನ್ನೇನು ಮಾಡಲ್ಲ ಇದರಲ್ಲಿ. ನೀಟಾಗಿರುತ್ತೆ. ಬರುತ್ತೆ. ಅಕ್ಕಿ ರೊಟ್ಟಿ ಮಾಡೋದು ಇದು ನಾನು. ಹಸು ಹಾಕ್ಬಿಡು. ಸೀಬೆಕಾಯಿ ಏನು ಗೊತ್ತಾ, ಹಣ್ಣಾದ್ಮೇಲೆ ನಮಗೆ ತಿನ್ನಕ್ಕಾಗಲ್ಲ, ಬೇಜಾರು ಹುಷಾರ್ತತೆ, ತಿನ್ಬೇಡ ಸೀತಾ. ಮತ್ತೆ ತಿನ್ನಕ್ ಹೋಗ್ಬೇಡ. ತಿನ್ಬೇಡ ಅಂತ ಹೇಳ್ತಾಳೆ, ಇವಳಿಗೆ ಹುಷಾರಿಲ್ಲ. ಸುಮಾರು ಜನ ಹೇಳಿದ್ರೆ ನಗ್ಮಗೆ ವೇಲ್ ಹಾಕೊಳ್ಳಿ, ದುಪ್ಪಟ್ಟ ಹಾಕೊಳ್ಳಿ ಅಂತ. ಖಂಡಿತ ಹಾಕೋತಾರೆ. ಏನು ಗೊತ್ತಾ, ಕೆಲಸ ಮಾಡ್ಬೇಕಾರೆ ಕಾನ್ಷಿಯಸ್ ಗೊತ್ತಾಗೋದಿಲ್ಲ ಕೆಲವೊಂದು ಟೈಮು. ಎಲ್ಲರೂ ಅದು ಆ್ಯಕ್ಚುಲಿ ಆ ಡ್ರೆಸ್ಸು ಸ್ವಲ್ಪ ಡೀಪಾಗಿತ್ತು, ಅದಕ್ಕೆ ನಿಮ್ಗೆ ಹಂಗೆ ಅನಿಸಿದೆ ಆಯಿತಾ. ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ, ಅದು ಕೆಲಸ ಮಾಡಬೇಕಾದ್ರೆ ಅದು ಹಾಗಾಗಿದೆ, ಕಾನ್ಷಿಯಸ್ ಇರಲ್ಲ ಅಷ್ಟೇನೆ. ಸೊ ಥ್ಯಾಂಕ್ ಯು, ಒಳ್ಳೆ ರೀತಿಯಲ್ಲೇ ಕಮೆಂಟ್ ಮಾಡಿದ್ದೀರಾ ಆಯಿತಾ. ಅದಕ್ಕೆ ನೆನ್ನೆ ಸೋಮ್ ಹೇಳ್ತಾ ಇದ್ರು, ಹಿಂಗೆ ಕಮೆಂಟ್ ಮಾಡಿದ್ದಾರೆ ನಗ್ಮ ಅಂತ, ಅದಕ್ಕೆ ದುಪ್ಪಟ್ಟ ಹಾಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಟೈಮು ಹೀಗೆ ಇರೋಕ್ಕಾಗಲ್ಲ, ಮನೇಲಿ ಈ ಥರ ಇರಬೇಕು, ಗಂಡು ಮಕ್ಳು ಇರ್ಬೇಕಾದ್ರೆ ಮಾತ್ರ ಈ ಥರ. ಇಲ್ಲ ನಾನು ಅವಳು ಇಬ್ಬರೇ ಇರಬೇಕಾದ್ರೆ ನಾರ್ಮಲಾಗೇ ಇರ್ತಾರೆ ಅಷ್ಟೆ. ಇವಾಗ ರೊಟ್ಟಿ ತಗೊಯ್ದು ಕೊಡು ಮಗ್ಚಕಾಯಿ. ಬರುತ್ತೆ ಬರುತ್ತೆ, ಆರಾಮಾಗಿ ಬರುತ್ತೆ. ಅದಕ್ಕೆ ಮಗ್ಚಾಕ್ಬಿಡು, ಆಮೇಲೆ ತುಪ್ಪ ಹಾಕ್ಬಿಟ್ಟು ಸೌರ್ಬಿಟ್ಟು. ಖುಷಿಮಾ ಯಾಕವ ಅಕ್ಕ ಏನು ಮಾಡಿ ತುಪ್ಪ ಹಾಕ್ಲ? ಮಗ್ಚಾಕು ಫಸ್ಟ್, ಮಗ್ಚಾಕ್ಬಿಡು. ಇದು ಆರಾಮಾಗಿ ಬರ್ತೀನಿ. ಆ ತವ ಇಟ್ಟಿದ್ರೆ ಬರ್ತಾನೆ ಇರಲಿಲ್ಲ. ಅದರಲ್ಲಿ ಚಪಾತಿ ಮಾಡ್ತಿದ್ದಲ್ಲ ಅದ್ರಲ್ಲಿ ಬರಲ್ಲ. ತುಪ್ಪ ಹಾಕ್ಲಕ್ಕ? ಮಗ್ಚಿ ಇನ್ನೊಂದ್ಸರಿ ಹಿಂಗೆ ಮಗ್ಚ್ತೀಯಲ್ಲ, ಆವಾಗ ತುಪ್ಪ ಸವರ್ಬಿಟ್ಟು ಮಡ್ಚ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಕೊಡು ಅಷ್ಟೆ. ಹಿಂಗೆ ಈ ಹಬ್ಬಕ್ಕೆ ಹಣ್ಗಳು ತಂದರೆ ಇದೇ ಆಗೋದು. ಸೀಬೆಕಾಯಿ ಎಲ್ಲ ನೋಡಿರಿ, ಸೀಬೆಕಾಯಿ ಎಲ್ಲ ಹಣ್ಣ ಹೊಡೆಯುವಾಗ ಎಲ್ಲ ತೆಗಿಬೇಕು ಪ್ರತಿಯೊಂದು. ಇದು ಕೆಲವ್ರು ಇಷ್ಟಪಡ್ತಾರೆ ಇಷ್ಟು ಹಣ್ಣಾಗಿರೋದು, ಹಂಗೆ ಮಾಡಿಬಿಡು. ಅದಕ್ಕೆ ಇದು ನಮಗೆ ಆಗಲ್ಲ, ತಿಂದ್ಬಿಟ್ರೆ ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗೋಗ್ಬಿಡ್ತದೆ. ಅದಕ್ಕೆ ಆ ತಿನ್ನೋ ಮಕ್ಳಿಗೆ ಕೊಟ್ಬಿಡು. ಇಲ್ಲ ಅವ್ರ ಮನೇಲಿ ನಗ್ಮ ಮನೆ ಹತ್ರ ಹಸು ಇದೆ, ಹಸುಗಳಿದ್ದಾವೆ, ಅದಕ್ಕೆ ಅಲ್ಗಾರು ಕೊಟ್ಬಿಡು, ಹಸು ಆದರೂ ತಿನ್ನಲಿ ಅಂತ ಹೇಳಿ. ಬಾಳೆ ಎಲೆ ತಂದಿದ್ದೆ ಊಟ ಮಾಡಬೇಕು ಅಂತ, ಒಂದು 5 ಬಾಳೆ ಎಲೆ ತಂದಿದ್ದೆ ಊಟ ಮಾಡೋಕ್ಕೂ. ಯಾಕಂದ್ರೆ ನನ್ನ ಮಗನೇ ಇರಲಿಲ್ವಲ್ಲ ಹಬ್ಬದ ದಿನ, ಅಂದರೆ ನಮ್ಮ ಜೊತೆ ಪೂಜೆ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡೋಕ್ಕೆ. ಮಗ್ಚಾಕು ಅಷ್ಟೇ, ಮಗ್ಚಾಕೋದು ಸ್ವಲ್ಪ. ತುಪ್ಪ ಹಾಕ್ಬಿಡು ಅದ್ರ ಮೇಲೆ, ಇಲ್ಲಾಂದರೆ ಇದ್ರ ಮೇಲೆ ಹಾಕ್ಬಿಡು, ಇದ್ರ ಮೇಲೆ ಹಾಕ್ಬಿಟ್ಟು ರೊಟ್ಟಿ ಇದ್ರ ಮೇಲೆ ಹಿಂಗೆ ಉದ್ದಕ್ಕೆ ಹಿಂಗೆ ಆಗ್ಲಿಕ್ಕೆ ಹಾಕು. ಹಿಂಗೆ ಹಾಕಮ್ಮ, ಹಿಂಗಿಡು.
ಹೀಗೆ ಇಟ್ಬಿಟ್ಟು ಇದ್ರ ಮೇಲೆ ಸಾವಿರ ಅಷ್ಟೇ, ತುಪ್ಪನ ಅದ್ರ ಮೇಲೆ ಸಾವಿರ ಅಷ್ಟೇ. ಈ ತವದಲ್ಲಿ ಮಾಡಿಲ್ಲ, ಅದಕ್ಕೋಸ್ಕರ ಇರೋ ಆಯ್ತು ಬಳ್ದ್ಬಿಡ್ತೀನಿ ಸ್ವಲ್ಪ. ಅದಕ್ಕೆ ಇದು ನಾನು ಹಾಕ್ತೀನಿ ನೀರು, ಅದು ಬೇಡ ಇತ್ತು ನೀನು. ನನ್ನ ಸೋಮ್ಗೆ 3 ಟೈಮ್ ಈ ಥರ ರೊಟ್ಟಿ ಬಡ್ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ತಾರೆ. ಅಮ್ಮ ಥರ ಅಮ್ಮನೂ ಹಂಗೆ ಸುಮಾರಮ್ಮ ರೊಟ್ಟಿ ಬಡ್ಕೊಟ್ಬಿಟ್ರೆ 3 ಟೈಮು ಅಚ್ಚುಕಟ್ಟಾಗಿ ತಿಂತಾರೆ. ಒಂಚೂರು ಉಪ್ಪಿನಕಾಯಿ ಕೊಟ್ಬಿಟ್ರೆ ಸಾಕು ಅವ್ರಿಗೆ, ಜಳ್ಳಿಕಾಯಿ ಉಪ್ಪಿನಕಾಯಿ ಕೊಟ್ಬಿಟ್ರೆ ಸಾಕು, ಆರಾಮಾಗಿ ತಿನ್ಕೊಂಡು ಇದ್ಬಿಡ್ತಾರೆ. ಹಂಗೆ ನಮ್ಮ ಸೋಮ್ಗೆ ಅದು ಮಡಚ್ಬಿಟ್ಟು ಚಟ್ನಿ ಹಾಕ್ಕೊಡು. ಸಾಂಬಾರು ಬೇಕಷ್ಟೇ. ಓಕೆ, ಎಲ್ಲ ಮಾಡ್ಕೊಡ್ತೀವಿ. ರಕ್ಷಿತಿಗೆ ಫ್ರೂಟ್ಸ್ ಎಲ್ಲ ಪಪ್ಪಾಯ ಎಲ್ಲ ಇದೆ, ಪಪ್ಪಾಯ ಕಟ್ ಮಾಡಿಬಿಟ್ಟು ಇವಾಗ ಎಲ್ಲ ಕಳಿಸ್ಕೊಡು. ಕಿಂಗ್ಫ್ರೂಟು, ಪಪ್ಪಾಯ, ಆಪಲ್ ಎಲ್ಲ ಕಳಿಸ್ಕೊಡಮ್ಮ ಅಂತ ಹೇಳಿದ್ದಾನೆ. ಅದಕ್ಕೆ ಇವಾಗ ಫೋನ್ ಮಾಡಿದ್ದ, ಕಳಿಸ್ಕೊಡ್ಬೇಕು ಇವಾಗ. ಹೆಂಗೆ ಅಂತಂದರೆ ನನಗೆ ಎಷ್ಟು ಕೆಲಸಗಳ ಟಾಸ್ಕ್ಗಳು ಆಗಿದೆಯೋ ಅದೇ ಥರ ಸೋಮ್ಗೂ ಕೂಡ. ಇವಾಗ ರಕ್ಷಿತ್ ಹಾಸ್ಪಿಟಲಲ್ಲಿ ಇದ್ದಾನೆ, ಹಾಸ್ಪಿಟಲ್ ಓಡಾಡಬೇಕು, ಆಫೀಸಲ್ಲಿ ಮೀಟಿಂಗ್ಗಳಿರ್ತವೆ ಅಲ್ಲೂ ನೋಡಬೇಕು, ಈ ಕಡೆ ಮನೆಯೂ ನೋಡಬೇಕು. ಅವ್ರಿಗೂ ಒಂದು ಸ್ವಲ್ಪನೇ ರಿಸ್ಕ್ ಆಗ್ತಾಯಿದೆ. ಇನ್ನು ತಿಂಡಿಗೆ ಇವಾಗ ರಾಗಿ ರೊಟ್ಟಿ ಮಾಡಿದ್ದೀನಿ. ಯಾಕೆ ಅಂತಂದರೆ ವಾಂಗಿಬಾತು ಲಂಚ್ ಬಾಕ್ಸಿಗೆ ಕಟ್ತಾಯಿದ್ದೀನಿ. ರಾಗಿ ರೊಟ್ಟಿ ಇವಾಗ ಬ್ರೇಕ್ಫಾಸ್ಟಿಗೆ ಕೊಡ್ತಾಯಿದ್ದೀನಿ. ಸೊ ಮೊದಲೆಲ್ಲ ಏನು ಮಾಡಿಬಿಡ್ತಾಯಿದ್ದೆ, ವಾಂಗಿಬಾತು ಮಾಡಿದ್ರೆ 1-2 ಟೈಮಿಗೂ ಅದನ್ನೇ ಜೈ ಅನ್ಸ್ಬಿಡ್ತಾಯಿದ್ದೆ. ಆದರೆ ಇವಾಗ ಹಂಗೆ ಆಗಲ್ಲ. ಸೊ 2 ಟೈಮು ಒಂದೇ ತಿನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಅಂದ್ಬಿಟ್ಟು ರೊಟ್ಟಿ ಏನಿಲ್ಲ, ನಮ್ಮ ಸುಮ್ಗೆ 2 ರೊಟ್ಟಿ ಕೊಟ್ಬಿಟ್ರೆ ಸಾಕು. ಒಂಚೂರು ಚಟ್ನಿ ಇಲ್ಲ, ರಾತ್ರಿ ದಿನ ಸಾಂಬಾರಿದ್ರೆ ಅದ್ರ ಜೊತೆ ಕೊಟ್ಟರೆ ಸಾಕು. ಅಯ್ಯೋ ಅಂತ ಹೇಳ್ಕೊಂಡು ಆರಾಮ, ಸಾಕಮ್ಮ ತಾಯಿ ನನಗಿದೆ ಸಾಕು, ಅಮೃತ ಇದ್ದಂಗೆ ಅಂದ್ಬಿಟ್ಟು ತಿಂದ್ಬಿಡ್ತಾರೆ. ಸೊ ಹಾಗೆ ಇನ್ನು ಅವರು ದೇವ್ರ ದೀಪ ಹಚ್ಚಿದ್ರು. ಸೊ ಅದರಿಂದ ನನಗೆ ಅದೊಂದು ಕೆಲಸ ಒಂದು ಕಡಿಮೆ ಆಗುತ್ತೆ. ನಗ್ಮ ಏನೋ ಹೇಳ್ತಾಳೆ, ನನ್ನ ಮಗಳು ನೋಡಿದ್ರೆ ನಗ್ನಾಕ್ ಬೀಳ್ತೀನಿ ಅಂತ. ಏನಂತ ಮಾಡಿ ಖುಷಿ ಕಳ್ಳಕ್ಕ ಕಣಕಳು ಅಂತಿಂತ ಕಳ್ಳಿ ಎಲ್ಲ ಕಣಕ. ಏನೇ ಮಾಡ್ತೀನಿ ಗಣೇಶನ್ ಮಾಡ್ತಾಳೆ ನಿಮ್ಮ ಮನೆಗೆ. ಸರಿ, ನಾನು 30 ತರೋದು ಬೇಡ, ಗಣೇಶನ್ನ ನಾನೇ ಮಾಡ್ತೀನಿ ಈ ಸತಿ. ಏನ್ ಮಾಡ್ತಾ ಇದೀಯಪ್ಪ? ಗಣೇಶನ್ ಮಾಡ್ತಾ ಇದ್ದೀನಮ್ಮ ನಾನು. ಏನು ಇಲ್ವಾ? ಹರಡಕಾಲಿ ಏನು ಇಲ್ವಾ? ಕಳ್ಳನ್ ಮಗನೇ. ಏನ್ ಮಾಡ್ತಿದ್ಯಾ? ಓ, ಇದು ನೀರು ಬೇರೆ ಇಟ್ಕೊಂಡು ನೋಡ್ಕಣೆ, ಕೈ ಹಚ್ಕೊಳಕ್ಕೆ. ಗಣೇಶನ್ ಮಾಡೋದು ಬೇಡವಾ, ಕಷ್ಟ. ನನಗಲ್ಲ, ನಾನು ಜಾಸ್ತಿ ನಕ್ಕಿದ್ರೆ ಹೌದು. ಅಯ್ಯೋ, ಇಲ್ಲಿ ತೊಳ್ಕೊ. ಅಯ್ಯೋ ಮಗ ಗಣೇಶನ್ ಮಾಡಿ ಪಾಪ ಪಟ್ಟಾಯ್ತು. 3 ದಿನದವರೆಗೂ ಮಾಡ್ತಾನೆ ಇರ್ತಾಳೆ ಡೈಲಿ. ಅವಾಗ ಗಣೇಶನ್ ಮಾಡ್ದವ ನಾನು ಕಳ್ಸದ ನೀರಿತ್ತಲ್ಲ ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟೆ. ನೆಲ್ಸು ಇದಾಕ್ ಹಾಕೋದು, ಗಿಡಗಳು ನೆಟ್ಬಿಡೋಣ ಅಂದ್ಬಿಟ್ಟು. ಖುಷಿ ಖುಷಿ ಎಲ್ಲ ಮಣ್ಣೆಲ್ಲ ನನ್ನ ಕೆಲಸ ಜಾಸ್ತಿ. ಅವ ಇಲ್ಲಡಿಗೆ ಕಳ್ಮಗ ಅಲ್ಲಿ ಅಡುಗೆ ಮಾಡ್ತಾಳೆ ನೋಡೋದು. ಇವಾಗ ಮಣ್ಣಡಿಗೆ ತಿಂತೀರಾ? ಹೇಳ್ಬಾರ್ದಲ್ಲ, ನನಗೆ ಆಟದಲ್ಲಿ ಆಡಿಲ್ಲ ಅಂತ ಹೇಳ್ಬಾರ್ದಲ್ಲ, ಅದಕ್ಕೆ ಈ ಆಟ ಆಡ್ತಾಳೆ. ಆಡವ, ಸರಿ ಆಡವ. ಅದಕ್ಕೆ ನೀನು ನಕ್ಕಿ ಬಿದ್ದೋಯ್ತೀಯ. ಇದು ಕಾಲು ತೊಳ್ಕೊತಾವಳೆ. ಕಾಲೆಲ್ಲ ಮುನ್ನಾಗೈತ್ ಕಣಕ್ಕ. ಮೂತಿ ನೋಡು. ಅಲ್ಲಕ್ಕ ಏನ್ ಗೊತ್ತಾ, ತಪ್ಪು ಮಾಡ್ಬಿಟ್ರೆ ಅಕ್ಕ ಹೆಂಗ್ ನಕ್ಬಿಡ್ತಾಳೆ ನೋಡಕ್ಕ. ಅಲ್ಲಿ ಅಯ್ಯೋ ಪಾಪ. ಅವ್ವ ಬವ್ವ ಇವಾಗ ಕಿರ್ಚಾಡಲ್ಲ ಅರ್ಚಾಡಲ್ಲ ನೋಡು. ಇವಾಗ ತಪ್ಪಿರುತ್ತಲ್ಲ, ತಪ್ಪಿದ್ಯಲ್ಲ ಅದಕ್ಕೆ. ಮಗ ಸಾಯ್ದು ಸದ್ಯ ತುಳಸಿ ಗಿಡ ನೋಡು, ಅದೊಂದು ತಂದಿದ್ದೆ. ಎಲ್ಲ ಕಿತ್ಬುಂಡು ಮಾಡಿಟ್ಟಿದ್ಲು ಇದನ್ನ. ಈಗ ಇಲ್ಲೊಂದು ತಂದಿದ್ದೀನಿ. ಸದ್ಯ ಕಿತ್ತು ಅಂದರೆ ಇವಳು ಏನು ಮಾಡ್ತಾಳೆ, ಬಿಸಾಕಲ್ಲ, ಬಾಯಿಗಳಿಗೆ ಹಾಕೊಂಡು ತಿನ್ನುತ್ತೆ. ಅದು ಇನ್ನೊಂದು ಒಳ್ಳೆ ವಿಚಾರ ಅಂತಂದರೆ. ಅದಕ್ಕೆ ನಾನು ಸುಮ್ಮನಿದ್ದೆ. ಆದರೂ ಮಕ್ಳು ಇಟ್ಕೊಂಡು ತುಳಸಿ ಗಿಡ ಇಟ್ಕೋತೀವಿ, ಈ ಥರ ಪ್ಲ್ಯಾಂಟ್ಸ್ಗಳು ಹಾಕೋತೀವಿ ಅಂದರೆ ತುಂಬ ಕಷ್ಟ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಎಲ್ಲ ಆಸೆನೂ. ಎಲ್ಲ ಹಂಗೆ ಬುಡಬುಡಲಿ ಮೂಲೆಯಲ್ಲೆಲ್ಲ ತಗೊಂಡೋಗಿ ಗುಡ್ಡೆ ಇಡ್ತಾ ಇದ್ದೀನಿ. ಹೆಂಗಿದೆ ಎಲ್ಲ. ಏನು ಗಿಡ ಅಕ್ಕ? ಇದು ನಿಜವಾದ್ದೇ, ಅದೇನೋ ಹೆಸರು ಗೊತ್ತಿಲ್ಲ ನಂಗೆ, ಅದು ಹೆಸರು. ಗಿಡನ ಅದು ಪ್ಲಾಸ್ಟಿಕ್ ಅಲ್ಲ ಕಣೆ, ನಿಜವಾದ್ದು. ನೀರು ಹಾಕ್ಬೇಕು. ಪ್ಲಾಸ್ಟಿಕ್ ಅನ್ಕೊಟ್ಟಿದ್ದೀನಿ. ಪ್ಲಾಸ್ಟಿಕ್ ಅಲ್ಲ, ನಿಜವಾದ್ದು. ಬನ್ರಿ ಹೋಣ ಫ್ರೆಂಡ್ಸ್. ಇವಾಗ ಹೊರಟ್ವಿ ಸ್ಟುಡಿಯೋ ಕಡೆ. ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಅಳ್ತಾವಳೆ, ಹೋಗಲ್ವಾ ಅಂದ್ಕೊಂಡು ಹೋಯ್ತೈತೆ. ನಿದ್ದೆ ಟೈಮ್ ಬೆಳಗ್ಗೆ ಬೇಗ ಎದ್ಬಿಟ್ಲು, ಅದಕ್ಕೋಸ್ಕರ ಕುಯ್ ಅಂತೈತೆ.
ಎಲ್ಲಿ ಗಾಡಿ? ಅಮ್ಮ ಗಾಡಿ ಎಲ್ಲಿದೆ? ಎಲ್ಲಿ ಅಮ್ಮ ಗಾಡಿ? ಪಪ್ಪ ಎಲ್ಲಿ ನಿಲ್ಸಿದ್ದಾರೆ? ಈ ಗಾಡಿ ಹುಡ್ಕೋದೇ ದೊಡ್ಡ ಸಕ್ಕಸ್ಸು. ಎಲ್ಲಿದೆಯಪ್ಪ? ಎಲ್ಲಿ? ಅದೇ ನಮ್ಮದು. ಯಾರಲ್ಲಿ ನಿಲ್ಸಿರೋದು? ಬೇರೆಯವ್ರ ಪಾರ್ಕಿಂಗ್ ಅದು. ಹಾಂ, ಇಲ್ಲಿ ಬಾ, ಹತ್ತು ಕಮ್. ಸ್ಕೂಲಿಗೆ ಕರ್ಕೊಂಡೋಗಿ ಬಿಡುವ ನನ್ನ ಮುದ್ದು ಮಗಳನ್ನ. ಅಪ್ಪ ಅವ್ರ ಅಪ್ಪನ ಹುಡುಕ್ತೈತೆ. ಅಪ್ಪ ಅಪ್ಪ ಅಂತ. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆಫ್ಲೈನ್ ಕಸ್ಟಮರ್ಸು ಬಂದಿದ್ದರು ಜಾಸ್ತಿ. ಅವ್ರ ಜೊತೆ ಮಾತಾಡಿಕೊಂಡು ನಾನು ಏನಕ್ಕೆ ಹೇಳ್ತಾ ಇರ್ತೀನಿ, ಅವಳು ಬ್ಲಾಗ್ ಮಾಡೋಕ್ಕಾಗಲ್ಲ ಶಾಪಲ್ಲಿ ಅಂತ ಹೇಳ್ತಾ ಇರ್ತೀನಲ್ಲ, ಯಾಕೆಂದರೆ ಆಫ್ಲೈನ್ ಕಸ್ಟಮರ್ಸ್ ಬಂದುಬಿಟ್ಟಾಗ ಮಾತಾಡಿಕೊಂಡು, ಮತ್ತು ಆಫ್ಲೈನ್ ಕಸ್ಟಮರ್ಸ್ ಯಾರೂ 1-2 ಸೀರೆ ಡ್ರೆಸ್ ಹತ್ರ ತೊಗೊಳ್ಳೋ ಥರ ಬರೋಲ್ಲ, ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋ ಥರನೇ ಬರ್ತಾರೆ, ಮತ್ತು ದೂರದಿಂದ ಬಂದಿರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಆಗಿಬಿಡುತ್ತಾ. ಅದಾಗ್ತಿದ್ದಂಗೆ ಇನ್ನೊಬ್ರು ಬರ್ತಾರೆ, ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ನನಗೆ ಅಲ್ಲಿ ಎಲ್ಲೂ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ನಾನಂತೂ ವ್ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಹುಡುಗಿರು ಯಾರಾದರೂ ಅವರು ಒಂದೊಂದು ಸರಿ ಅವ್ರು ಫ್ರೀ ಆಗಿತ್ತು ಅಂತಂದರೆ ಕ್ಯಾಮ್ರಾ ತೊಗೊಂಡು ವ್ಲಾಗ್ ಮಾಡ್ತಾರೆ ಅಷ್ಟೇ, ವೀಡಿಯೋ ಮಾಡ್ತಾರೆ ಅಷ್ಟೇನೇನೆ. ಸೊ ಇನ್ನು ಬಂದಿರೋರ್ಗೂ ಅಷ್ಟೇ, ನಾವು ಖುಷಿಯಿಂದ ಮಾತಾಡಿದ್ರೆ ಅವ್ರು ಅಷ್ಟು ದೂರದಿಂದ ಬಂದಿರ್ತಾರೆ, ಅವ್ರಿಗೂ ಒಂಥರ ಖುಷಿ ಅಲ್ವಾ. ಸೊ ಆದ್ದರಿಂದ ನಾನು ಇವರಾಗಲೇ 2ನೇ ಟೈಮ್ ಬರ್ತಾಯಿರೋದು. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಕೂಡ ಬಂದಿದ್ದರು. ಸೊ ಆ್ಯಂಡ್ ಇವತ್ತು ಕೂಡ ಬಂದಿದ್ದಾರೆ, ಬಸವೇಶ್ವರ ನಗರಿಂದ ಬಂದಿದ್ದರು. ಹಾಗೆ ಇನ್ನು ರಕ್ಷಿತ್ ಕೂಡ ಬಂದ. ಸೋಮ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಬರ್ತಿದ್ದಂಗೆ ಶಾಪ್ಗೆ ಬಂದ ಅವನು. ಎಷ್ಟಾಗಿದೆ? ಮುಖ ಎಲ್ಲ ಇಳಿದೋಗಿತ್ತು. ಊಟ ನಿಲ್ಸಲ್ಲ, ಮತ್ತೆ ಬೆಡ್ಲೆಸ್ ಡೌನ್ ಆಗ್ತಾರೆ. ಪಪ್ಪಾಯ ರಸ, ಎಲೆ ರಸ ಇವ್ರಿಗೆ ಟ್ಯಾಬ್ಲೆಟ್ ಅಲ್ಲೇ ಕೊಟ್ಟಿದ್ದಾರೆ. ನನಗಾಗ್ದಾಗ ಏನ್ ಗೊತ್ತಾ, ನನಗೆ ಅದಕ್ಕೆ ಬೆಳಿಗ್ಗೆ ಒಂದ್ ಎಲೆನ ಹರಿದ್ಬಿಟ್ಟು ಜ್ಯೂಸ್ ಅದನ್ನ ಕಹಿ ತುಂಬಾ ಕಹಿ ಹೋಗುರಜ ಫಸ್ಟ್ ಸ್ನಾನ ಮಾಡ್ಬೇಕು. ಹೋದ್ರಾ? ಇಲ್ಲ ಇಲ್ಲ ಇಲ್ಲ, ಸ್ನಾನ ಮಾಡ್ಕೊಳಪ್ಪ, ಫ್ರೆಶ್ ಆಗೋ. ಸ್ನಾನ ಮಾಡ್ಕೊಂಡು ಪತ್ತ ನೀವು ಗಣಕ್ಷಿ ಅಮ್ಮ ಅನ್ಕೊಂಡು ಇಲ್ಲ ಡಿಲಿ. ಹಾಯ್ ಮಾಡು ಚಿನಿ, ಹಾಯ್ ಮಾಡು. ಹಾಯ್ 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 ಮಾಡು. ಇವಾಗ ಮಾತಾಡಲ್ಲ, ನೀನಾರು ಕನ್ನಡ ಮಾತಾಡು, ಹಿಂದಿ ಮಾತಾಡಿದ್ಯೋ ನೋಡು. ಏನಾದ್ರು ತೆಗ್ದಿಡು, ಕಾಲ್ ಸರಿ ಮಾಡು, ನೀರ್ ತಗೋ, ಎಲ್ಲಾನು ತರ್ತಾನೆ. ಹೌದಾ? ಬೆಳಿಗ್ಗೆ ಆರಾಮ ಸಲ ಬಿಟ್ಟಿದ್ಲು, ಎಲ್ಲ ಕನ್ನಡದಲ್ಲಿ ಎಲ್ಲಾನು ಸರಿ ಮಾಡ್ತಾನೆ. ಆದ್ರೂ ಜೋಶಲ್ಲಿದ್ದಾನೆ. ನನ್ನ ಮಗ ಫುಲ್ ಮಲಗಿಲ್ಲ, ನನ್ನ ಮಗ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಅಯ್ಯೋ, ಫೈನಲಿ ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ಟ. ಆಯಿಲ್ ಸ್ವಲ್ಪ ಕಡಿಮೆ ತಿನ್ನಪ್ಪ, ಆಯಿಲ್ ಕೊಡ್ಬೇಡ. ನಾವು ಹಾಕೋದಿಲ್ಲ ಆಂಟಿ ಜಾಸ್ತಿ ಮನೆಯಲ್ಲಿ. ಕರ್ಲೆಲ್ ಸ್ವಲ್ಪ ಅಲ್ಲಿವರೆಗೆ ಸ್ವಲ್ಪ ಒಳ್ಳೇದಲ್ಲ. 3 ದಿನ ಅಲ್ಲ 4 ದಿನ ಮುಖ ಚೆನ್ನಾಗಿ ಕಾಣಿಸ್ತಿದ್ವಿ ರಕ್ಷಿತ್. ಆಕ್ಚುಲಿ ಅಲ್ಲಲ್ಲ, ಒಂಥರ ಮುಖ ಗಡಿಗೆ ತರ ಆಗೋಗಿತ್ತು, ಮುಖ ಇಳಿದಿದ್ದಕ್ಕೆ ಶೇಪ್ ಆಗಿ ನಂತರ ಚೆನ್ನಾಗಿ ಕಾಣಿಸ್ತಿದೆ. ಕೆಲಸ ಜಾಸ್ತಿ, ತಲೆಗೆ ಸ್ಟ್ರೆಸ್ ಜಾಸ್ತಿ ಆಗೋಯ್ತಲ್ಲ, ಅದಕ್ಕೆ ಬಾಡಿ ಆಟೋಮೆಟಿಕ್. ಅದ್ ಹೆಂಗೆ ಗೊತ್ತಾ, ಚಿಕ್ಕದ್ರಿಂದ ಒಂದ್ ವಿಷಯ ಹೇಳ, ಇಲ್ಲಿ ಏನಾದ್ರು ಒಂದ್ ಇಷ್ಟ ಆಗ್ಲಾ ಕುಯ್ಕೊಂಡ್ಬಿಟ್ರೆ ದೊಡ್ಡ ಸುತ್ತ ಬ್ಯಾಂಡೇಜ್ ಹಾಕೋತಾ ಇದ್ದ. ಅವನಿಗೆ ಅದಿಷ್ಟ, ಅಡ್ಮಿಟ್ ಆಗೋದು, ಸಿರಪ್ ಕುಡಿಯೋದು, ಇಂಜೆಕ್ಷನ್ ತಗೊಳ್ಳೋದು, ಮಾತ್ರ ಹೋಗೋದು ಅಂದ್ರೆ. ಇವಾಗ ಅದೊಂಥರ ಇವಾಗ ಫೋಟೋ ಹೊಡೆದು ಎಲ್ಲ ಶಾರ್ಟ್ಸಿಗೆ ಎಲ್ಲ ಹಾಕ್ಬೇಕಲ್ಲ. ಹಾಸ್ಪಿಟ್ಲೆ ಇವಾಗ ಗೊತ್ತಾಗಿದೆ ಆಂಟಿ ಅವನಿಗೆ. ನನ್ಗೆ ಅಡ್ಮಿಟ್ ಮಾಡ್ಬಿಟ್ರಿ ಅಂತಿದ್ದ. ಅಳ್ತೈತೆ. ಬಂದ್ಲ ಖುಷಿ, ಸೋಮ್ ಖುಷಿ ಕರ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ. ಬಿಟ್ಟು ಚಾಕ್ಲೇಟ್ ಎಲ್ಲ ಕುಡ್ಸ್ಕೊಂಡ್ ಬರ್ತಾವ್ರೆ. ಶಾಂತಿ ಆಗಕ್ಕೆ.
ನಮ್ಮ ಪಾಪ ಬರ್ತಿದಂಗೆ ಅಮ್ಮ ಅನ್ಕೊಂಡ್ಬಿಡುತ್ತೆ. ಅಮ್ಮ ಲವ್ ಯು ಮುತ್ತು. ಓನಪ್ಪ ಚಾಕಿ ಬೇಕಪ್ಪ. ನಂಗೆ ಕೊಡ್ತೀಯಾ ಖುಷಿ? ಏನ್ ಖುಷಿ. ಸೇಮ್ ಫೇಸ್ ಕಾಣ್ತಾಳೆ, ಈಗ ಅವನ ತರನೇ ಕಾಣ್ತಾಳೆ. ಅವ್ನು ಚಿಕ್ಕದ್ರಲ್ಲಿ ಹಿಂಗೆ ಇದ್ದ. ಯಾರ ಬರ್ತಿದ್ದಾರೆ ಅದ್ ನಿನ್ಗೆ ಅದು ರಕ್ಷಿ. ಚೆನ್ನಾಗಿದ್ದೀನಿ. ಆಗ್ಲೇ 3 ಸಲ ಬಂದೋಗಿದ್ದೀನಿ, 2 ಸಲ ಬಂದ. ಜೆ ಮಾಡು, ಅಂಕಲ್ಗೆ ಜೆ ಮಾಡು. ಅಂಕಲ್ ಜೆ ಮಾಡ್ತಾರೆ. ಏನ್ ನಗ್ತಾವನೆ, ನಿಖಿತ್ ನೋಡಿ ನಗ್ತಾವನೆ. ತುಂಬಾ ನಗಾಡಿಸ್ತಾನೆ. ಅಕ್ಕ ನೋಡು, ಅಕ್ಕ ಬಾಯ್ ಮುದ್ದು. ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಸ್ನಾನ ಮಾಡು ಹೋಗಿ. ಕಸ್ಟಮರ್ಸ್ ಇದ್ದಾರೆ ಇವಾಗ. ಬಾಯ್ ಪುಷ್ಮಾ. ಬಾಯ್ ಬಾಯ್. ಪಾಪ ಬಾಯ್ ಮಾಡಿ. ಬಾಯ್ ಬಾಯ್. ಇನ್ನು ಕಸ್ಟಮರ್ಸ್ ಎಲ್ಲ ಯಾರ್ಯಾರು ಆರ್ಡ್ರ್ ಕೊಟ್ಟಿರ್ತಾರೋ ಅವ್ರದ್ದೆಲ್ಲ ಪ್ಯಾಕೇಜಿಂಗ್ ನಡೆದಿರುತ್ತೆ. ಕೊರಿಯರ್ನವ್ರು ಬಂದು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಸಂಜೆ ಟೈಮ್ ಬರ್ತಾರೆ, ಒಂದು 5:30 6 ಗಂಟೆ ಆ ಥರ. ಇವತ್ತೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆದ್ದರಿಂದ ಅವ್ರಿಗೆ ಹೇಳ್ತಿದ್ದೆ, ಅಣ್ಣ ಕರೆಕ್ಟ್ ಟೈಮಿಗೆ ಬಂದು ತೊಗೊಂಡು ಹೋಗ್ಬಿಡಿ, ಯಾಕೆ ಇಷ್ಟು ಲೇಟ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಕೊಂಡು ಅವರಿಗೆ ಹೇಳ್ತಾಯಿದ್ದೆ. ಸೊ ಇದು ಅಷ್ಟೇ ತುಂಬ ಪ್ರೊಸೀಜರ್ಗಳಪ್ಪ. ಅವರು ಅದನ್ನು ಇವಾಗ ಕೆಲವೊಂದು ಟೈಮು ಕಸ್ಟಮರ್ಸ್ಗೆ ರೀಚ್ ಆಗಿರೋದಿಲ್ಲ. ಕಸ್ಟಮರ್ಸು ನಮ್ಗೆ ಇನ್ನೂ ಇಷ್ಟು ದಿನ ಆದರೂ ಬಂದಿಲ್ಲ ಅಂತ ಕೇಳ್ತಿರ್ತಾರೆ. ಹೆಂಗೆ ಗೊತ್ತಾ ಮ್ಯಾನೇಜ್ ಮಾಡಬೇಕು ನಿಜವಾಗ್ಲೂ. ಇದಕ್ಕೆ ಇಳಿಯೋವ್ರಿಗೂ ನಮಗೇನು ಗೊತ್ತಾಗಲ್ಲ. ಇಳಿದ್ಮೇಲೆ ಅನಿಸುತ್ತೆ ಈ ಥರ ಎಲ್ಲ ಇದೆಯಾ, ಇಷ್ಟೆಲ್ಲ ಇದೆಯಾ, ಅಯ್ಯೋ ದೇವ್ರೇ ಅನ್ನೋ ಥರ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. 8 ಗಂಟೆ ಟೈಮ್. 8 ಗಂಟೆಗೆ ಇವಾಗ ಮನೆಗೆ ಬಂದೆ. ಅಲ್ಲಿ ಬೊಟ್ಟು ಉದ್ರ ಹೋಗ್ಬಿಡ್ತು. ಸ್ವಲ್ಪ ದೊಡ್ಡ ಬೊಟ್ಟು ಇಟ್ಕೊಂಡೆ, ಅದಕ್ಕೆ ಸ್ವಲ್ಪ ಚೇಂಜಸ್ ಅಂತ ಅನಿಸ್ತಾ ಇದೆ ಅಲ್ಲ. ಸ್ವಲ್ಪ ದೊಡ್ಡ ಬೊಟ್ಟು ಇಟ್ಕೊಂಡು ಸ್ವಲ್ಪ ಚೇಂಜಸ್ ಥರ ಅನಿಸುತ್ತೆ. ಕೆಲವ್ರಿಗೆ ದೊಡ್ಡ ಬೊಟ್ಟು ಇಟ್ಟರೆ ನಾನು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಲ್ಲ ನಿಖಿತ ನೀವು ಸಣ್ಣ ಬೊಟ್ಟೆ ಇಡಿ ಅಂತ ಹೇಳ್ತಾರೆ ಕೆಲವರು. ಸೊ ಓಕೆ, ನನ್ನ ಮಗ ಫೈನಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಆರಾಮಾಗಿ ಸ್ನಾನ ಮಾಡಿ ಇಲ್ಲಿ ಮಲ್ಕೊಂಡವನೆ. ಅಣ್ಣ ಅಲ್ಲಿ ಮಲ್ಕೊಂಡವನೆ, ತಂಗಿ ಇಲ್ಲ ಆರಾಮಾಗಿ ಮ್ಯಾಟ್ ಮೇಲೆ ಒದಾಡ್ಕೊಂಡು ಟಿ ವಿ ನೋಡ್ಕೊಂಡು ನೋಡೋದು ಫೇವ್ರೇಟು ಕಾರ್ಟೂನ್ನ ಅಲ್ಲಿ. ಹಾಂ, ಕಡೆದ ಕಡೆ ಆ ಕಡೆ ಈ ಕಡೆ ಒದಾಡ್ಕೊಂಡು ಏನು ಮಾಡ್ತಿದ್ರು, ಆಟ ಆಡ್ತವಳೆ. ಸೋಮ್ ಕರ್ಕೊಬಂದಾಗ ಮಲ್ಕೊಂಡು ಎದ್ದಿದ್ಲು ಅನಿಸುತ್ತೆ ಅವಾಗ ತಾನೇ. ಅದಕ್ಕೋಸ್ಕರ ನಿದ್ದೆಗಣ್ಣಲ್ಲೇ ಇತ್ತು, ಕೈ ಅಂತ ಇತ್ತು. ಮನೆಗೆ ಕರ್ಕೊಂಡು ಆರಾಮ. ಏನೋ ತಿನ್ನ ಕೊಟ್ರಪ್ಪ ಅವಳಿಗೆ? ಏನು ತಿಂದು? ಹೌದಾ, ತಿಂದ. ಇವಾಗ ಅಡುಗೆ. ಏನು ಮಾಮಿ ನನ್ನ ಮಗ ಫೈನಲಿ ಹುಷಾರಾಗಿ ಮನೆಗೆ ಆರಾಮಾಗಿ ಬಂದಲ್ಲ, ಅದೇ ಖುಷಿ. ಹಾಂ, ಇವಾಗ ನಾನು ಆದ್ರೂ ಖುಷಿ. ಏನು ಅಡುಗೆ ಇಲ್ಲ, ತಿಳಿ ಸಾರು ಅನ್ನ. ತಿಳಿ ಸಾರು ಅನ್ನ ಇಷ್ಟೇ. ಆದ್ರೂ ಖುಷಿಗೆ ಏನ್ ಮಾಡ್ಕೊಡಕಾಯ್ತು? ಪಲಾವ, ವಾಂಗಿಬಾತ್. ವಾಂಗಿಬಾತ್ ಇದೆಯಲ್ಲ, ಚಟ್ನಿನೂ ಇದೆ, ಎಲ್ಲ ಇದೆ. ಬೆಳಿಗ್ಗೆ ಮಾಡಿದ ಚಟ್ನಿ. ಒಟ್ನಲ್ಲಿ ನನ್ನ ಮಗ ಹೆಂಗ್ ಗೊತ್ತಾ, ನಾನ್ ಮಾಡ್ಬೇಕಷ್ಟೇನೆ. ನಮ್ಮಮ್ಮ ಒಟ್ನಲ್ಲಿ ಅಲ್ಲೂ ಮಾಡ್ಕೊ ಬರೋದಲ್ದಲೆ, ಬ್ಲಾಗ್ ಮಾಡೋದಲ್ದಲೆ ಇಲ್ಲೂ ಮಾಡ್ತಾ ಇರ್ಬೇಕು ನಮ್ಮಮ್ಮ. ಒಟ್ನಲ್ಲಿ ಬಿಸಿ ಆಗಿರ್ಬೇಕು ನಮ್ಮಮ್ಮ ಅಷ್ಟೇ. ಇಲ್ಲ ಸರಿ ಹೋಯ್ತದು. ಓಕೆ, ನನ್ನ ಮಗಳು ಏನೋ ಮಾಡ್ತಾಳೆ. ಓಕೆ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಫ್ರೆಶ್ ಅಪ್ ಆಗಿ ನಂದು ಯಾವಾಗಲೂ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡಿ ಆಮೇಲೆ, ಯಾಕೆಂದರೆ ಕಂಟಿನ್ಯೂಸ್ ಕೂತೇ ಇರ್ತೀವಿ ಮನೇಲಾದರೆ ಮಲಗೋದು ಅದು ಇದು ಮಾಡ್ತಿರ್ತೀವಿ, ಇಲ್ಲಾಂದ್ರೆ ಆಗಿರಲ್ಲ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಮಾತಾಡ್ತಾಳೆ ನೋಡಿ.
ಹಾಂ ಏನೇನೋ ಹೇಳ್ತಾ ಇದ್ದು ಓದ್ತಾವಳು ನನ್ನ ಮಗಳು. ಅದು ಏನೋ ಅದು ಇದು ಅಂತ ಓದ್ತಾವಳೆ. ಫ್ರೆಂಡ್ಸ್ ಇವಾಗ ರೈಸ್ಗೆ ಇಟ್ಬಿಡ್ತಾ ಇದ್ದೀನಿ. ರಕ್ಷಿತ್ಗೆ ವಾಂಗಿಬಾತ್ ಬೇಕಂತೆ, ಅದಕ್ಕೆ ಇವಾಗ ರೈಸ್ಗೆ ಇಟ್ಬಿಟ್ರೆ ಅವನಿಗೆ ಕೂಡ ಸರಿ ಐತೆ. ನಂಗೆ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡೆ, ಕಾಫಿ ಕುಡಿಬೇಕು. ಮುಖ ತೊಳ್ಕೊಂಡು ಬಂದಿವಿ ಕಣೆ. ಯಪ್ಪ ಮುಖ ತೊಳ್ಕೊಂಡ್ರೆ ಏನೋ ಒಂಥರ ನನ್ನ ಮಗಳು ಅಳ್ತಾವಳೆ, ಕೈ ಅಂತ ಅಳ್ತಾವಳೆ. ನೀನು ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಬಂದಿಲ್ಲ. ವಾಂಗಿಬಾತ್ ಕಲಸಿದ ಬೆಳಗ್ಗೆ ಇತ್ತು, ಅದನ್ನೇ ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ನಾನು ರೊಟ್ಟಿ ತಿಂದಿದ್ದೆ, ವಾಂಗಿಬಾತ್ ತಿಂದಿರಲಿಲ್ಲ, ಟೇಸ್ಟು ಮಾಡಿರಲಿಲ್ಲ. ಅದಕ್ಕೆ ಮಧ್ಯಾಹ್ನನೆಲ್ಲ ಆಲೆ ಊಟ ಮಾಡಿ 3:30-4 ಗಂಟೆ ಆಗಿತ್ತು. ಸೊ ಕಸ್ಟಮರ್ ಬಿಟ್ಟಿದ್ರು, ಆಫ್ಲೈನ್ ಕಸ್ಟಮರ್ಸ್ ಅಂತ ಅಂದ್ಬಿಟ್ಟು ಲೇಟಾಗಿ ಊಟ ಮಾಡಿದೆ. ಇವಾಗ ರಕ್ಷಿತ್ಗೆ ವಾಂಗಿಬಾತೆ ಬೇಕಂತೆ. ಅವ್ನ ಫೇವ್ರೇಟ್ ವಾಂಗಿಬಾತ್ ಅಂದ್ರೆ ಅವ್ನ ಫೇವ್ರೇಟು. ಸೊ ಅದಕ್ಕೋಸ್ಕರ ಇವಾಗ ನಾನೊಂಚೂರು ಚಕ್ಲಿ ಇದೆ, ಅದ್ರ ಜೊತೆ ಒಂದು ಸ್ವಲ್ಪ ಕಾಫಿ ಕುಡಿತೀನಿ. ಚಕ್ಲಿ ಇವಾಗ ನೋಡಿದ್ರೆ ಏನು ತಗೊಳ್ತೀನಿ ಅಣ್ಣ. ಇಲ್ಲಿ ಅವತ್ತು ವರಮಹಾಲಕ್ಷ್ಮಿ ತಂದಿದ್ದು ಇನ್ನೂ ಹಂಗೆ ಇದೆ, ಮುಟ್ಟೆ ಇಲ್ಲ ಇನ್ನೂ. ಅದಕ್ಕೆ ಇವಾಗ ಜ್ಞಾಪಕ ಇದೆಲ್ಲ ಇನ್ನೊಂದು ಬಾಕ್ಸಲ್ಲಿ ಐತೆ, ಅದನ್ನು ತಿಂತೀವಿ. ಖುಷಿಮಾ ಎತ್ಕೊಂಬಂದು ದೇವ್ರ ಹತ್ರ ಎತ್ಕೊಂಬಂದು ಎಲ್ಲ ತಿಂದ್ಬಿಟ್ಟಿದ್ಲು, ಅದೈತೆ, ಅದನ್ನು ತಿಂತೀನಿ. ಸ್ನ್ಯಾಕ್ಸ್ ಹೆಂಗೆ ಆಯ್ತು ಸದ್ಯಕ್ಕೆ. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡುವ ತಿನ್ನುವುದಕ್ಕೆ ಅಂತ ಹೇಳಿ. ಸೊ ಓಕೆ, ನನ್ನ ಮಗನಿಗೆ ಅಷ್ಟೇ ಅಡುಗೆ ಏನು ಸ್ಪೆಷಲ್ ಏನು ಸದ್ಯಕ್ಕೆ ಇಲ್ಲ ಇವತ್ತು. ನಾಳೆ ಬೇಕಿದ್ರೆ ಏನಾದ್ರು ಮಾಡ್ಕೊಡ್ತೀನಿ, ಸ್ವಲ್ಪ ಹುಷಾರಾಗಲಿ ಇವತ್ತು ಕಂಪ್ಲೀಟಾಗಿ ಅಂತ ಹೇಳ್ಬಿಟ್ಟು. ಆಯಿಲ್ ಅದು ಇದು ಅಂತೆಲ್ಲ ಏನು ಜಾಸ್ತಿ ಬೇಡ ಅದಕ್ಕೆ. ಸೊ ಓಕೆ ಫ್ರೆಂಡ್ಸ್, ಇನ್ನು ಯಾವುದೋ ಒಂದು ಫಿಲಮ್ ರಿಲೀಸ್ ಆಗಿದೆಯಂತೆ ಪ್ರೈಮ್ ವಿಡಿಯೋದ, ಅಮೆಝಾನ್ ಪ್ರೈಮಲ್ಲಿ. ಸೊ ಅದಕ್ಕೋಸ್ಕರ ಬಾಮ ಅದು ನೋಡೋಣ ಅಂತ ಹೇಳ್ತಾನೆ. ಯಾವುದೋ ಫಿಲಮ್ ರಕ್ಷಿ? ಹಾಂ, ರಾಯನ್ ಧನುಷ್ದು ಫಿಲಮ್ ರಿಲೀಸ್ ಆಗಿದೆ, ಬಾಮ್ಮ ನೋಡೋಣ. ಹಾಂ ಗೊತ್ತಿಲ್ಲ ಅದು. ಅದಕ್ಕೆ ಹಾಂ ಏನಮ್ಮ ಅದಕ್ಕೆ ನಾನು ನನ್ನ ಮಗ ಇವಾಗ ಫಿಲಮ್ ನೋಡ್ತಾ ಕೂತ್ಕೊಂಡು ಹಾಗೆ ಇವತ್ತಿನ ದಿನನ ಕಳಿತೀವಿ. ಸೊ ಅಂಡ್ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ರೋಟೀನ್ ಬ್ಲಾಗ್. ಇದೇ ರೀತಿ ಬ್ಲಾಗ್ ಬೇಕಾ, ಡೈಲಿ ಏನೇನಾಗುತ್ತೆ ಏನೇನು ಅಪ್ಡೇಟು ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೇಕು ಅಂತಂದರೆ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಇದೇ ನನ್ನ ಡೈಲಿ ರೋಟೀನ್ ಬ್ಲಾಗ್, ನೋ ಕಂಟೆಂಟ್. ಇದೇ ನನ್ನ ಲೈಫಲ್ಲಿ ನಡೀತಾ ಇರೋದನ್ನ ನಾನು ನಿಮ್ಮ ಜೊತೆ ಇಷ್ಟು ವರ್ಷದಿಂದ ಶೇರ್ ಮಾಡ್ತಾ ಬಂದಿದ್ದೀನಿ. ಇನ್ಮೇಲೆ ಇದೇ ರೀತಿಯೇ ಶೇರ್ ಮಾಡ್ತೀನಿ. ಇಷ್ಟ ಇರೋರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೇನೆ ಸಪೋರ್ಟ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಮಗನೇ ಕಂದ. ಅವನು ಇದಾನೆ ಅಂತ ಅಲ್ಲಿ ಕಾಣಿಸ್ತಾನೆ ಇಲ್ಲ, ಬರೀ ರಗ್ ಮಾತ್ರ ಕಾಣಿಸ್ತದೆ, ತಲೆ ಮಾತ್ರ ಏಟಪ್ಪ ಇಲ್ಲಿ 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 ಇಷ್ಟು ಸಣ್ಣ ಆಗಿರೋದಲ್ಲ, ತಲೆ ಸಣ್ಣ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬಾ ಸಣ್ಣ ಆಗಿರೋದಕ್ಕೆ. ನಾನು ನೋಡ್ಕೊಂತಿದ್ದೀನಿ ಮಿರರ್ ಅಲ್ಲಿ ಬಂದು ನಿಜವಾಗ್ಲೂ ತುಂಬಾ ಇದೊಂದು ಕೂಸು ನನ್ನ ಮನೆ ಮಹಾರಾಣಿ. ಬಾಯ್ ಮಾಡ್ಬಿಡಮ್ಮ ಎಲ್ರಿಗೂ, ಬಾಯ್ ಮಾಡ್ಬಿಡ್ತಂದ್ರೆ ಎಲ್ರಿಗೂ. ಸೊ ಓಕೆ ಬಾಯ್. ಆಯ್ತು ಕಂದ ಬಂದೆ.